ಈ ವಿಶ್ವಾವಸು ಸಂವತ್ಸರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ನಾಡಿದ್ದು ಜುಲೈ 21ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಈ ಏಕಾದಶಿಯನ್ನು ಕಾಮದ ಅಥವಾ ಕಾಮಿಕಾ ಏಕಾದಶಿ ಅಂತ ಕರೀತಾರೆ. ಇಂಥ ಕಾಮದ ಅಥವಾ ಕಾಮಿಕಾ ಏಕಾದಶಿ ನಾಡಿದ್ದು 21 ಜುಲೈ ಸೋಮವಾರದಂದು ಬರ್ತಾ ಇದೆ. ಇದರ ಮಹಾತ್ಮೆಯನ್ನು ಪುರಾಣಗಳು ತಿಳಿಸ್ಕೊಂಡು ಹೋಗ್ತದೆ. ವಿಶೇಷವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಕಥೆಯನ್ನು ಕೂಡ ತಿಳಿಸುವುದಿಲ್ಲ. ಈ ಪದ್ಮಪುರಾಣ ಅಥವಾ ಭವಿಷ್ಯೋತ್ತರ ಪುರಾಣ ಆದರೆ ಇದರ ಮಹತ್ವವನ್ನು ತಿಳಿಸ್ಕೊಂಡು ಹೋಗ್ತದೆ. ಇದಕ್ಕೆ ಕಾಮದ ಅಥವಾ ಕಾಮಿಕಾ ಏಕಾದಶಿ ಅಂತ ಯಾಕೆ ಕರೀತಾರೆ ಅಂದರೆ ಇದು ನಮ್ಮ ಮನಸ್ಸಿನ ಅಭಿಲಾಷೆಯನ್ನು ಆಸೆಯನ್ನು ಪೂರ್ಣ ಮಾಡ್ತದೆ ಅಂಥ ಏಕಾದಶಿ ಅಂತ. ವಾಸ್ತವಿಕವಾಗಿ ಏಕಾದಶಿಯನ್ನು ಮಾಡುವಂಥದ್ದು ಯಾವುದೇ ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡಲ್ಲ. ಆದರೆ ಆಸೆ ಆಕಾಂಕ್ಷೆಗಳನ್ನಿಟ್ಟುಕೊಂಡು ಮಾಡಿದರೂ ಪೂರ್ಣ ಆಗುವುದಿಲ್ಲ ಅಂತಿಲ್ಲ. ಮುಖ್ಯವಾಗಿ ಏಕಾದಶಿಯನ್ನು ಮಾಡುವುದು ದೇವರ ಪ್ರೀತಿಗೋಸ್ಕರ. ಅದೇ ದೊಡ್ಡ ಆಸೆ. ದೇವರಿಗೆ ಖುಷಿಯಾಗಲಪ್ಪ ಅನ್ನುವಂಥದ್ದು ದೊಡ್ಡ ಆಸೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನು ವಿಶೇಷವಾಗಿ ಹೇಳ್ತಾರೆ, ಯಾರು ಭಗವಂತನನ್ನು ಪೂಜೆ ಮಾಡ್ತಾರೆ ಅದು ಶ್ರೀಧರ ಎನ್ನುವಂತಹ ಭಗವಂತ ಅಂದರೆ ಕೇಶವ, ನಾರಾಯಣ, ಮಾಧವ, ಗೋವಿಂದ ಈ ರೀತಿ ದೇವರದ್ದು 24 ರೂಪಗಳಿದೆ ವಿಷ್ಣುವಿನದ್ದು. ಅಂದರೆ ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಬೇರೆ ಬೇರೆ ರೀತಿಯಿಂದ ಧರಿಸಿರುವಂತಹ ಭಗವಂತನ ರೂಪಗಳು. ಅದರಲ್ಲಿ ಶ್ರೀಧರ ಎನ್ನುವಂತಹ ರೂಪ ಈ ಆಷಾಢ ಮಾಸಕ್ಕೆ ವಿಶೇಷವಾಗಿ ತಾನು ನಿಯಾಮಕ ಅಂದರೆ ಅದನ್ನು ನಿಯಂತ್ರಣ ಮಾಡುವಂತಹ ಭಗವಂತನ ರೂಪ. ಆ ಶ್ರೀಧರ ರೂಪಿ ಭಗವಂತನನ್ನು ಅಂದರೆ ಇಲ್ಲಿ ಶಂಖ, ಚಕ್ರ, ಗದಾ, ಪದ್ಮವನ್ನು ಹೇಗೆ ಇಟ್ಕೊಂಡಿದ್ದಾನೆ ಶ್ರೀಧರ ರೂಪಿ ಭಗವಂತ ಅಂತೇಳಿದರೆ ಮೇಲಿನ ಅಂದರೆ 4 ಕೈ ಭಗವಂತನಿಗೆ, ಅದರಲ್ಲಿ ಮೇಲಿನ ಬಲಗೈಯಲ್ಲಿ ಚಕ್ರವನ್ನು, ನಂತರ ಮೇಲಿನ ಎಡಗೈಯಲ್ಲಿ ಗದೆಯನ್ನು, ಕೆಳಗಿನ ಎಡಗೈಯಲ್ಲಿ ಶಂಖವನ್ನು ಹಾಗೂ ಕೆಳಗಿನ ಬಲಗೈಯಲ್ಲಿ ಪದ್ಮವನ್ನು. ಆ ರೀತಿ ಅಂತ ಹೇಳಿದರೆ ಕ್ರಮವಾಗಿ ಚಕ್ರ, ಗದೆ, ಶಂಖ, ಪದ್ಮ ಇವುಗಳನ್ನು ಧರಿಸಿರುವಂತಹ ಶ್ರೀಧರ ರೂಪಿ ಭಗವಂತನನ್ನು ಯಾರು ಆರಾಧನೆಯನ್ನು ಮಾಡ್ತಾನೆ ಅವನು ಎಷ್ಟು ಫಲವನ್ನು ಪಡಿತಾನೆ ವಿಶೇಷವಾಗಿ ಅದನ್ನು ತಿಳಿಸ್ಕೊಂಡು ಹೋಗ್ತಾರೆ. ಅಂದರೆ ಉಪವಾಸವನ್ನಂತೂ ಮಾಡಲೇಬೇಕು. ಅದು ಸಾಮಾನ್ಯವಾಗಿ ಏಕಾದಶಿ ಅಂತ ಹೇಳಿದ್ರೆ ಉಪವಾಸ ಇದ್ದದೆ. ಆದರೆ ಈ ಕಾಮದ ಅಥವಾ ಕಾಮಿಕಾ ಏಕಾದಶಿಯ ವೈಶಿಷ್ಟ್ಯ ಏನು ಅಂತ ಹೇಳಿದರೆ ವಿಶೇಷವಾಗಿ ವಿಷ್ಣುವಿನ ಪೂಜೆಯನ್ನು ಮಾಡೋದು. ಅಂದರೆ ಎಲ್ಲ ಏಕಾದಶಿಯಲ್ಲೂ ವಿಷ್ಣುವಿನ ಪೂಜೆ ಮಾಡಲೇಬೇಕಾದದ್ದು. ವಿಶೇಷವಾಗಿ ಶ್ರೀಧರ ಎನ್ನುವಂತಹ ಭಗವಂತನ ಆರಾಧನೆಯನ್ನು ಮಾಡಿದರೆ ಎಷ್ಟು ಫಲ ಬರುತ್ತೆ ಅಂತೇಳಿದರೆ ಯಜತೆ ಧ್ಯಾಯತೆ ಯೋ ವೈ ತಸ್ಯ ಪುಣ್ಯಫಲಂ ಶೃಣು ನ ಗಂಗಾಯಾಂ ನ ಕಾಶ್ಯಾಂ ವೈ ನೈಮಿಷೇ ನ ಚ ಪುಷ್ಕರೇ ತತ್ಫಲಂ ಸಮವಾಪ್ನೋತಿ ಯತ್ಫಲಂ ವಿಷ್ಣು ಪೂಜನಾತ್. ಭಗವಂತನನ್ನು ಆರಾಧನೆ ಮಾಡಿದರೆ ಇವತ್ತು ನಾವು ಗಂಗೆಯಲ್ಲಿ ಮಿಂದರೆ ಏನು ಪುಣ್ಯ ಬರುತ್ತೋ, ಕಾಶಿಯಲ್ಲಿ ವಾಸ ಮಾಡಿದರೆ ಏನು ಪುಣ್ಯ ಬರುತ್ತೋ, ನೈಮಿಷ, ಪುಷ್ಕರ ಮುಂತಾದವುಗಳಲ್ಲಿ ಹೋಗಿ ನಾವು ವಾಸ ಮಾಡುವುದರಿಂದ ಏನು ಫಲ ಬರುತ್ತೋ ಅದಕ್ಕಿಂತಲೂ ಅತ್ಯಂತ ಅಧಿಕವಾದ ಪುಣ್ಯ ಬರುತ್ತೆ. ಇಂತಹ ಪುಣ್ಯ ಅದು ಯಾವುದರಿಂದಲೂ ಬರೋಲ್ಲ ಅಂತ ಹೇಳ್ತಾರೆ. ಅಷ್ಟು ಈ ಏಕಾದಶಿಯಂದು ವಿಷ್ಣುವನ್ನು ಆರಾಧನೆ ಮಾಡುವುದರಿಂದ ಇದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದು ಯಾವುದರಲ್ಲಿ ಅಂದರೆ ತುಳಸಿಯಿಂದ ವಿಶೇಷವಾಗಿ ಆರಾಧನೆಯನ್ನು ಮಾಡಿದರೆ. ಅದೇ ರೀತಿ ಕೇದಾರದಲ್ಲಿ ಅಥವಾ ಕುರುಕ್ಷೇತ್ರದಲ್ಲಿ ಯಾವಾಗ ಅಂತೇಳಿದರೆ ಸೂರ್ಯಗ್ರಹಣ ಕಾಲದಲ್ಲಿ ನಾವು ದಾನವನ್ನು ಮಾಡಿದರೆ, ಸ್ನಾನವನ್ನು ಮಾಡಿದರೆ ಏನು ಪುಣ್ಯ ಬರುತ್ತೆ ಅದಕ್ಕಿಂತಲೂ ಹೆಚ್ಚಿನ ಪುಣ್ಯ ಈ ಕಾಮಿಕಾ ಏಕಾದಶಿಯನ್ನು ಮಾಡುವುದರಿಂದ ಬರ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಈ ಗೋದಾನವನ್ನು ಈ ಭೂದಾನವನ್ನು ಮಾಡುವುದು, ಭೂದಾನ ಮಾಡುವುದೇ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಅದರಲ್ಲಿ ಇಡೀ ಭೂಮಿಯನ್ನೇ ಒಬ್ಬ ದಾನ ಮಾಡಿದ ಅಂತ ಇಟ್ಕೊಳ್ಳಿ, ಸಾಧ್ಯ ಇಲ್ಲ. ಅಂದರೆ ಸಮುದ್ರದಿಂದ ಸಹಿತವಾಗಿ ಇಡೀ ಭೂಮಿಯನ್ನು ದಾನ ಮಾಡಿದ ಯಾರೋ ದೊಡ್ಡ ಚಕ್ರವರ್ತಿ ಅಂತ ತಿಳ್ಕೊಳ್ಳಿ. ಅದಕ್ಕಿಂತ ಹೆಚ್ಚಿನ ಫಲ ಬರುತ್ತೆ ಈ ಏಕಾದಶಿ ಎಂದು ಕೃಷ್ಣನನ್ನು ಅಂದರೆ ಈ ಶ್ರೀಧರ ರೂಪಿ ಭಗವಂತನನ್ನು ಆರಾಧನೆಯನ್ನು ಮಾಡಿದರೆ. ಅದೇ ರೀತಿ ಗುರು ಸಿಂಹರಾಶಿಯಲ್ಲಿದ್ದಾಗ ಗೋದಾವರಿಯಲ್ಲಿ ಸ್ನಾನ ಮಾಡಿದರೆ ಮಹಾಪುಣ್ಯ ಅಂತ. ಅದೇ ರೀತಿ ವ್ಯತಿಪಾತದ ದಿನದಂದು ಅಂದರೆ ವ್ಯತಿಪಾತ ಒಂದು ಯೋಗ, ಗಂಡಕಿ ನದಿಯಲ್ಲಿ ಸ್ನಾನ ಮಾಡಿದರೆ ಮಹಾಪುಣ್ಯ ಅಂತ ಪುರಾಣಗಳು ಹೇಳ್ತದೆ. ಅದಕ್ಕಿಂತಲೂ ಹೆಚ್ಚಿನ ಫಲ ಇವತ್ತು ಆ ಕಾಮಿಕಾ ಏಕಾದಶಿ ಎಂದು ಕೃಷ್ಣನನ್ನು ಆರಾಧನೆ ಮಾಡುವುದರಿಂದಾಗಿ ಬರ್ತದೆ.
ಅಷ್ಟು ಮಾತ್ರ ಅಲ್ಲ, ಗೋದಾನವೇ ಶ್ರೇಷ್ಠ. ಅದರಲ್ಲಿಯೂ ಕೂಡ ಗೋವು ಕರುವನ್ನು ಹಾಕ್ತಾ ಇರಬೇಕಾದ್ರೆ ಕರು ಇನ್ನು ನೆಲಕ್ಕೆ ಬಿದ್ದಿಲ್ಲ, ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದಿದೆ, ಅಂಥ ಸಂದರ್ಭದಲ್ಲಿ ದಾನ ಮಾಡುವುದು ಮಹಾಪುಣ್ಯ ಫಲವಾಗಿರುವಂಥದ್ದು. ಅದಕ್ಕೆ ಸಮವಾದೀತು ಈ ಏಕಾದಶಿ ಅಂತ ಹೇಳ್ತಾರೆ. ಏಕಾದಶಿಯ ಭಗವಂತನ ಆರಾಧನೆ ಅಂತ ತಾವು ಹೇಳ್ತಾ, ನಿಜವಾಗಿಯೂ ಕೂಡ ಪೂಜನೀಯೋ ಯಥಾಶಕ್ತಿಯ ಮನುಷ್ಯೈ ಪಾಪಭಿರುಭಿ, ಯಾರು ಪಾಪಕ್ಕೆ ಹೆದರುತ್ತಾರೆ, ಪಾಪ ಹೋಗಬೇಕು ಅಂತ ಇಚ್ಛಿಸ್ತಾರೆ, ಅವರು ಈ ಏಕಾದಶಿಯಂದು ವಿಶೇಷವಾಗಿ ಭಗವಂತನ ಆರಾಧನೆಯನ್ನು ಮಾಡಲೇಬೇಕು ಅಂತ ಹೇಳ್ತಾರೆ. ಆರಾಧನೆಯನ್ನು ಮಾಡಿ ನಂತರ ರಾತ್ರಿ ಜಾಗರಣೆಯನ್ನು ಮಾಡ್ತಾ ಭಗವಂತನ ಆರಾಧನೆಯನ್ನು ಮಾಡಬೇಕು. ಹಾಗೆ ಮಾಡಿದರೆ ಅವನು ಯಮನನ್ನು ಕಾಣೋದೇ ಇಲ್ಲ, ಸೀದಾ ಸ್ವರ್ಗಕ್ಕೆ ಹೋಗ್ತಾನೆ, ಭಗವಂತನ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳ್ತಾ, ಅದರಲ್ಲೂ ವಿಶೇಷವಾಗಿ ತುಳಸಿ ಪ್ರಭವೈ ಪತ್ರೈ ಯೋ ನರಃ ಪೂಜೆಯೇ ಧರಿಂ. ಯಾವ ವ್ಯಕ್ತಿ ಈ ಏಕಾದಶಿಯಂದು ಆ ತುಳಸಿಯಿಂದ ಆರಾಧನೆಯನ್ನು ಮಾಡ್ತಾರೆ ಅವನಿಗಂತ ಆ ಫಲ ಅಂತೂ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಅಂತ ಹೇಳಿದರೆ, ಅವನು ಒಂದು ಭಾರ ಅಂದರೆ 1 ತೊಲೆ ಅಂತ ಇಟ್ಕೊಳ್ಳಿ, ಬಂಗಾರವನ್ನು ದಾನ ಮಾಡಿದರೆ, 4 ತೊಲ ಬೆಳ್ಳಿಯನ್ನು ದಾನ ಮಾಡಿದರೆ ಏನು ಫಲ ಬರುತ್ತೋ ಅದಕ್ಕಿಂತಲೂ ಹೆಚ್ಚಿನ ಫಲವನ್ನು ಇಂದು ತಾನು ತುಳಸಿಯಿಂದ ಆರಾಧನೆ ಮಾಡಿದರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಏಕಾದಶಿಯಂದು, ಕಾಮಿಕಾ ಏಕಾದಶಿಯಂದು ತುಳಸಿ ಮಂಜರೀಭಿಸ್ತು ಪೂಜಿತೋ ಏನ ಕೇಶವಃ ಆ ಜನ್ಮ ಕೃತ ಪಾಪಸ್ಯ ತೇನ ಸಮ್ಮಾರ್ಜಿತ ಲಿಪಿ. ಅವನು ಇವತ್ತು ಏಕಾದಶಿಯಂದು ತುಳಸಿಯಿಂದ ದೇವರ ಪೂಜೆ ಮಾಡಿದರೆ ಇಡೀ ಜನ್ಮದ ಪಾಪ ಕಳ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾರೆ. ಯಾಕಂದರೆ ತುಳಸಿಗೆ ಅಷ್ಟು ಮಹತ್ವ ಇದೆ. ಯಾ ದೃಷ್ಟ ನಿಖಿಲಾಘ ಸಂಘಶಮನಿ, ಯಾರು ನೋಡಿದರೆ ಸಾಕು, ಯಾವ ತುಳಸಿಯನ್ನು ಪ್ರತಿದಿನ ನಾವು ದರ್ಶನ ಮಾಡಿದ್ರೇ ನಮ್ಮ ಪಾಪವನ್ನೆಲ್ಲ ಪರಿಹಾರ ಮಾಡ್ತಾಳಂತೆ. ಸ್ಪೃಷ್ಟ ಉಪಪಾವನೆ, ಅವಳನ್ನು ಮುಟ್ಟಿದರೆ ಅಂದರೆ ಪ್ರತಿದಿನ ತುಳಸಿಯನ್ನು ಮುಟ್ಟಿದರೆ ನಮ್ಮನ್ನು ಪವಿತ್ರಗೊಳಿಸ್ತಾಳಂತೆ, ಅಂದರೆ ಮಡಿ ಮಾಡ್ತಾಳಂತೆ. ಅದೇ ರೀತಿ ರೋಗಾಣಾಂ ಅಭಿವಂದಿತ ನರಸನಿ, ಆ ತುಳಸಿಗೆ ಪ್ರತಿದಿನ ನಮಸ್ಕಾರ ಮಾಡ್ತಾಯಿದ್ರೆ ರೋಗ ಪರಿಹಾರ ಮಾಡ್ತಾಳಂತೆ. ಸಿಕ್ತಾ ಅಂತ ಕತ್ರಾಸಿನಿ, ಪ್ರತಿದಿನ ಅಂಥ ತುಳಸಿಗೆ ನಾವು ನೀರು ಹಾಕ್ತಾ ಇದ್ದು ಅಂತ ಹೇಳಿದರೆ ಯಮನ ದರ್ಶನವೇ ಮಾಡಿದಾಗೆ ಮಾಡ್ತಾಳಂತೆ, ಅಂದರೆ ಯಮಲೋಕಕ್ಕೆ ಹೋಗದಾಗೆ ಮಾಡ್ತಾಳಂತೆ. ಪ್ರತ್ಯಾಸತ್ಯ ವಿಧಾಯಿನಿ ಭಗವತಃ ಕೃಷ್ಣಸ್ಯ ಸಂರೋಪಿತ. ಅದೇ ತುಳಸಿಯನ್ನು ನಾವು ಭಗವಂತನ ಪಾದದಲ್ಲಿ ಇಟ್ಟು ಅಂತ ಹೇಳಿದರೆ ದೇವರ ಬಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಳಂತೆ. ಸಂರೋಪಿತ, ಅವಳನ್ನು ಬೆಳೆಸಿದರೆ, ತುಳಸಿಯನ್ನು ಬೆಳೆಸಿದರೆ ಕೃಷ್ಣನ ಬಳಿ ಕರ್ಕೊಂಡು ಹೋಗ್ತಾಳಂತೆ. ಅದೇ ರೀತಿ ನ್ಯಸ್ತಾ ತಚ್ಚರಣೆ, ಭಗವಂತನ ಪಾದದಲ್ಲಿಟ್ಟರಂತೂ ವಿಮುಕ್ತಿ ಫಲದ, ಮುಕ್ತಿಯನ್ನು ಕೊಡ್ತಾಳೆ. ಅಂದರೆ ಭಗವಂತನಿಗೆ ಹೇಳಿ ಇವನಿಗೆ ಮುಕ್ತಿ ಕೊಡು ಸ್ವಾಮಿ ಅಂತ ಮುಕ್ತಿ ಕೊಡಿಸ್ತಾಳೆ ತುಳಸಿ. ಅಂತಹ ತುಳಸಿಯಿಂದ ಆರಾಧನೆಯನ್ನು ಮಾಡುವುದು ವಿಶೇಷ ಈ ಏಕಾದಶಿಯಂದು ಅಂತ ತಿಳಿಸ್ತಾ ಇನ್ನೊಂದು ವಿಶೇಷವನ್ನು ಹೇಳ್ತಾರೆ. ಯಾರು ಈ ಏಕಾದಶಿಯಂದು ಭಗವಂತನ ಮುಂಭಾಗದಲ್ಲಿ ನಂದಾದೀಪವನ್ನು ಬೆಳಗಿಡ್ತಾರೆ, ದೀಪಂ ದದಾತಿಯೋ ಮರ್ತ್ಯೋ ದಿವಾ ರಾತ್ರೋ ಹರೇರ್ದಿನೇ ತಸ್ಯ ಪುಣ್ಯಸ್ಯ ಸಂಖ್ಯಾನಂ ಚಿತ್ರಗುಪ್ತೋಪಿ ವೇತ್ತಿನ. ಹಗಲು ರಾತ್ರಿ ಈ ಏಕಾದಶಿಯಂದು ನಂದಾದೀಪವನ್ನು ದೇವರ ಎದುರಿನಲ್ಲಿ ಬೆಳಗುತ್ತಾರೆ. ಅವರ ಪುಣ್ಯ ಎಷ್ಟು ಅಂತ ಹೇಳಲಿಕ್ಕೆ ಚಿತ್ರಗುಪ್ತನಿಗೂ ಗೊತ್ತಿಲ್ಲ. ಅಂದರೆ ಚಿತ್ರಗುಪ್ತ ಪುಣ್ಯ ಪಾಪಗಳ ಲೆಕ್ಕ ಇಟ್ಕೊಳ್ಳೋಣ, ಆದರೆ ಇದಕ್ಕೆ ಎಷ್ಟು ಪುಣ್ಯ ಹೇಳೋಣ ಅಂತ ಗೊತ್ತಾಗೋದಿಲ್ಲ ಅಂತ. ಅಂದರೆ ಅಷ್ಟು ಪುಣ್ಯಪ್ರದವಾದದ್ದು. ಆ ಭಗವಂತನ ಮುಂಭಾಗದಲ್ಲಿ, ಕೃಷ್ಣನ ಆ ಶ್ರೀಧರ ರೂಪಿ ಭಗವಂತನ ಮುಂಭಾಗದಲ್ಲಿ ಯಾರು ದೀಪವನ್ನು ಬೆಳಗಿಡ್ತಾರೆ ಇವತ್ತಿನ ದಿನ, ಅದು ಎಣ್ಣೆ ಎದ್ದಿರಬಹುದು ಅಥವಾ ತುಪ್ಪದ್ದಿರಬಹುದು, ಪಿತರಸ್ತಸ್ತ್ರ ತೃಪ್ಯಂತಿ ಅಮೃತೇನ ದಿವಿ ಸ್ಥಿತಾ, ಅವನ ಪಿತೃದೇವತೆಗಳು ಸಂತೃಪ್ತರಾಗ್ತಾರಂತೆ. ಎಲ್ಲ ಪಿತೃಗಳು ತಾವು ಸಂತೃಪ್ತರಾಗಿ ಇವನಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಅದರ ಪಿತೃದೇವತೆಗಳ ಅನುಗ್ರಹವು ಕೂಡ ಅವನಿಗಾಗತ್ತೆ ಅಂತ ತಿಳಿಸ್ಕೊಂಡು ಹೋಗ್ತಾರೆ. ಹೀಗೆ ಈ ಕಾಮಿಕಾ ಏಕಾದಶಿ ಅನ್ನುವಂಥದ್ದು ವಿಶೇಷವಾಗಿ ಉಪವಾಸ ಮಾಡಿ ಭಗವಂತನ ಆರಾಧನೆಯನ್ನು ಮಾಡಲಿಕ್ಕೆ ಇರುವಂಥದ್ದು ಅಂತ ತಿಳಿಸ್ತಾರೆ. ಅಷ್ಟಲ್ಲದೆ ಇದು ಪಾಪವನ್ನು ಪರಿಹಾರ ಮಾಡುತ್ತದೆ. ಯಾವ ರೀತಿ ಪಾಪವನ್ನು ಪರಿಹಾರ ಮಾಡುತ್ತದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೃಹನ್ನಾರದಿಯ ಪುರಾಣ ಒಂದು ಕಥೆಯನ್ನು ತಿಳಿಸ್ಕೊಂಡು ಹೋಗ್ತದೆ. ಬಹಳ ಸುಂದರವಾದಂಥ ಕಥೆ. ಗಾಲವ ಋಷಿಗಳು, ಅವರಿಗೆ ಒಬ್ಬ ಮಗ ಇದ್ದ ಭದ್ರಶೀಲ ಅಂತ. ಆ ಭದ್ರಶೀಲ ಸಣ್ಣ ವಯಸ್ಸಿನಲ್ಲಿ ತಾನು ವಿಷ್ಣುವಿನ ಮೂರ್ತಿಯನ್ನು ಮಾಡಿ ಮಣ್ಣಿನಲ್ಲಿ ಆರಾಧನೆ ಮಾಡೋದಂತೆ.
ಸಣ್ಣಲ್ಲಿಂದಲೂ ಇನ್ನು ಬುದ್ಧಿ ಯಾವಾಗ ಅವನಿಗೆ ತಿಳಿತು ಆವಾಗಿನಿಂದಲೂ ವಿಷ್ಣುವಿನ ಪೂಜೆ ಮಾಡುವುದು, ವಿಷ್ಣುವಿನ ಸ್ಮರಣೆ ಮಾಡುವುದು. ಆ ಆಶ್ರಮದಲ್ಲಿ ಯಾರ್ಯಾರಿದ್ದಾರೆ ಎಲ್ರಿಗೂ ಹೇಳೋದು, ನೋಡಿ ವಿಷ್ಣುವನ್ನು ತಪ್ಪದೆ ಪೂಜೆ ಮಾಡಿರಿ. ಅಷ್ಟು ಮಾತ್ರ ಅಲ್ಲ, ಏಕಾದಶಿ ಬಿಡಬೇಡಿ, ಏಕಾದಶಿಯನ್ನು ತಪ್ಪದೇ ಮಾಡಿ. ಈ ರೀತಿ ತಾನು ಆ ಸಣ್ಣ ಹುಡುಗ ಎಲ್ರಿಗೂ ಹೇಳ್ತಾ ಇದ್ದಂತೆ. ಇದನ್ನು ಕೇಳಿ ಆ ಗಾಲವ ಋಷಿಗಳಿಗೆ ಆಶ್ಚರ್ಯ ಆಯ್ತಂತೆ. ಈ ಹುಡುಗನಿಗೆ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇದೆಲ್ಲ ಹೇಗೆ ಗೊತ್ತಾಯಿತು? ಇನ್ನು 2-3 ವರ್ಷದಲ್ಲಿ ತಾನು ವಿಷ್ಣುವಿನ ಪ್ರತಿಮೆ ಮಾಡಿ ಆಟಾಡ್ತಾನೆ. ಅದೇ ರೀತಿ ವಿಷ್ಣುವಿಗೊಂದು ಮಂದಿರ ಅಂತ ಮಾಡ್ತಾನೆ, ವಿಷ್ಣುವಿನ ಸ್ಮರಣೆ ಮಾಡ್ತಾನೆ, ಏಕಾದಶಿ ಮಾಡಿಂದ ಎಲ್ರಿಗೂ ಹೇಳ್ತಾನೆ. ಏನು ಕತೆ ಅಂತ ಹೇಳಿ ತಾನು ಮಗನ ಹತ್ರ ಕೇಳಿದ್ರಂತೆ ಗಾಲವ ಋಷಿಗಳು, ಭದ್ರಶೀಲನ ಹತ್ರ. ನೋಡು ಮಗನೇ, ನಿನ್ನ ಹೆಸರಿಗೆ ತಕ್ಕನಾಗೆ ಭದ್ರಶೀಲ ಅಂದರೆ ಒಳ್ಳೆ ನಡತೆ ಉಳ್ಳವನಾಗಿದ್ಯಾ ನೀನು ಯಾವಾಗಲೂ ವಿಷ್ಣು ಪೂಜೆ ಮಾಡ್ತಾ ಇರ್ತೀಯ, ಏಕಾದಶಿ ಮಾಡ್ರಿ ಅಂತ ಎಲ್ರಿಗೂ ಹೇಳ್ತಾ ಇರ್ತೀಯ, ಏಕಾದಶಿಯನ್ನು ತಪ್ಪದೆ ಆ ಸಣ್ಣ ವಯಸ್ಸಿನಲ್ಲಿ ಹುಡುಗ ಮಾಡ್ತಾ ಇದ್ನಂತೆ. ಇದು ನಿನಗೆ ಹೇಗೆ ಸಾಧ್ಯ? ಇದು ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದ್ದಕ್ಕೆ ಆ ಭದ್ರಶೀಲ ಹೇಳಿದಂತೆ, ಅಪ್ಪ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನೊಂದು ಕತೆ ಹೇಳ್ತೇನೆ, ಬೇರೆ ಯಾರದ್ದಲ್ಲ ನಂದೇ. ನನಗೆ ಹಿಂದಿನ ಜನ್ಮದ ನೆನಪಿದೆ ಅಂತ ಹೇಳ್ತಾನೆ. ಹಿಂದೆ ಏನಾಗಿದೆ ಅದರ ನೆನಪಿದೆ, ಅದಕ್ಕಾಗಿ ನಾನು ಈ ರೀತಿ ವರ್ತಿಸ್ತಾ ಇದ್ದೇನೆ ಅಂತ ಹೇಳ್ತಾನೆ. ಏನು ಹಿಂದಿನ ಜನ್ಮ ಅಂತ ಹೇಳಿದ್ರದಕ್ಕೆ ಹೇಳ್ತಾನೆ, ಹಿಂದೆ ನಾನು ಚಂದ್ರವಂಶದಲ್ಲಿ ಬಂದ ಒಬ್ಬ ರಾಜನಾಗಿದ್ದೆ, ಧರ್ಮಕೀರ್ತಿ ಅಂತ. ವಾಸ್ತವಿಕವಾಗಿ ನಾನು ಆ ಸಂದರ್ಭದಲ್ಲಿ ರಾಜನಾಗಿದ್ದಾಗ 9,000 ವರ್ಷ ಈ ಭೂಮಿಯನ್ನು ಆಳಿದ್ದೇನೆ. ಅಂದರೆ ಇದು ಬೇರೆ ಯುಗದ ಕಥೆ. 9,000 ವರ್ಷ ಭೂಮಿ ಆಳಿದ್ದೇನೆ. ಆ ಸಂದರ್ಭದಲ್ಲಿ ತುಂಬ ಪಾಪ ಕಾರ್ಯವನ್ನು ಮಾಡಿದೆ ಅಂತ ಹೇಳ್ತಾನೆ. ಅಂದರೆ ಪಾಪ ಕಾರ್ಯ ಅಂದರೆ ನಾನೇ ಮಾಡಿದ್ದಲ್ಲ, ರಾಜ್ಯದಲ್ಲಿ ಅರಾಜಕತೆ. ತುಂಬ ಜನ ತಾವು ಬೇಕಾದಷ್ಟು ಪಾಪ ಮಾಡ್ತಾಯಿದ್ರು, ನಾನು ಅವರಿಗೆ ತಕ್ಕವಾದ ಶಾಸನವನ್ನು ಮಾಡಲಿಲ್ಲ. ಅಂದರೆ ಯಾವ ರೀತಿ ಅವರಿಗೆ ಶಾಸನೆ ಮಾಡಬೇಕಿತ್ತು ಆ ರೀತಿ ಮಾಡಲಿಲ್ಲ. ಅದರಿಂದ ಏನಾಯಿತು ಅಂದರೆ 1/6 ಪಾಪ ನನಗೆ ಬಂತು. ಅಂದರೆ ಪ್ರಜೆಗಳು ಏನು ತಪ್ಪು ಮಾಡ್ತಾರೆ ಅದರ 1/6 ರಾಜನಿಗೆ ಬರ್ತದೆ ಅಂತ. ಆ ರೀತಿ 1/6 ನನಗೆ ಬಂತು ಪಾಪ. ಎಲ್ಲರೂ ಇದೇ ರೀತಿ ಪಾಪವೇ ಮಾಡ್ತಾಯಿದ್ರೆ ಆ ಪಾಪದ ಫಲ ನನಗೆ ಹೆಚ್ಚಾಗಿ ನಾನು ಪಾಪಿ ಆಗೋದೆ, ಅಂಥ ಪಾಪಿ ಆದೆ ನಾನು. ಒಮ್ಮೆ ಬೇಟೆಗೋಸ್ಕರ ಹೋಗಿದ್ದೆ ಕಾಡಿಗೆ ಹೋಗಿದ್ದಾಗ ಸೈನ್ಯದಿಂದ ಬೇರ್ಪಟ್ಟು ನಾನೊಬ್ಬನೇ ಆದಾಗ ಅಲ್ಲೊಂದು ಯಾತ್ರಿಕರ ತಂಡ ಹೋಗುತ್ತಾ ಇತ್ತು. ಆ ಯಾತ್ರಿಕರ ತಂಡದೊಂದಿಗೆ ಸೇರಿಕೊಂಡೆ. ಅವತ್ತು ಏಕಾದಶಿ, ಅವರೆಲ್ಲರೂ ಏಕಾದಶಿ ಉಪವಾಸ ಮಾಡ್ತಾಯಿದ್ರು. ನಾನು ಅವರೊಟ್ಟಿಗೆ ಸೇರಿಕೊಂಡು ಏಕಾದಶಿ ಮಾಡಿದೆ. ರಾತ್ರಿ ಅವರು ಜಾಗರಣೆ ಮಾಡಿದರು, ಭಗವಂತನನ್ನು ಸ್ಮರಣೆ ಮಾಡ್ತಾ ಜಾಗರಣೆ ಮಾಡಿದರು. ನಾನು ಅವರೊಟ್ಟಿಗೆ ಸೇರಿಕೊಂಡು ಜಾಗರಣೆ ಮಾಡಿದೆ, ಭಗವಂತನ ಧ್ಯಾನ ಭಜನೆ ಎಲ್ಲ ಮಾಡಿದೆ ನಾನು. ಆದರೆ ಮಾರನೇ ದಿನ ಬೆಳಗ್ಗೆ ನಾನು ಸತ್ತೇ ಹೋಗಿದ್ದೆ ಅಂತ ಹೇಳಿ. ದ್ವಾದಶಿ ದಿನ ಬೆಳಗ್ಗೆ ನಾನು ಸತ್ತೇ ಹೋದೆ. ಸತ್ತು ಸೀದಾ ಯಮನ ಬಳಿಗೆ ಹೋದೆ. ಯಮನ ಭಟರು ನನ್ನನ್ನು ಎಳ್ಕೊಂಡು ಹೋಗಿ ನಿಲ್ಲಿಸಿದ್ರು. ಒಂದು ಮಹಾಪಾಪಿ. ಯಾಕಂದರೆ ಪ್ರಜೆಗಳ ಪಾಪಕ್ಕೆ ಇವನೇ ಕಾರಣ. ಸರಿಯಾಗಿ ಇವನು ಶಾಸನವನ್ನು ಮಾಡಿಲ್ಲ. ಆ ಪಾಪ ಮಾಡಿದ್ದಾನೆ, ಈ ಪಾಪ ಮಾಡಿದ್ದಾನೆ ಅಂತ ಎಲ್ಲ ಪಾಪದ ಪಟ್ಟಿಯನ್ನಿಟ್ಟರು. ಚಿತ್ರಗುಪ್ತ ಅದನ್ನೆಲ್ಲ ನೋಡಿ ಹೇಳಿದ್ದಂತೆ ಯಮಧರ್ಮನಿಗೆ, ಯಮಧರ್ಮ ಇವನು ಈ ಪಾಪಗಳಿಗೆಲ್ಲ ಹೊಣೆಗಾರ ಹೌದು, ಇವನೆಲ್ಲ ಪಾಪ ಮಾಡಿದ್ದಾನೆ, ಅದರಲ್ಲಿ 2 ಮಾತೇ ಇಲ್ಲ. ಆದರೆ ಒಂದೇನಾಯಿತು ಅಂತ ಹೇಳಿದರೆ, ಇವನು ಸಾಯುವುದಕ್ಕಿಂತ ಮುಂಚೆ ಏಕಾದಶಿ ಉಪವಾಸವನ್ನು ಮಾಡಿ ಜಾಗರಣೆಯನ್ನು ಮಾಡಿ ಸತ್ತಿದ್ದಾನೆ. ಅದು ಭಗವದ್ ಭಕ್ತರೊಟ್ಟಿಗೆ ಸೇರಿಕೊಂಡು, ವಿಷ್ಣುವಿನ ಭಕ್ತರೊಟ್ಟಿಗೆ ಸೇರಿಕೊಂಡು ಏಕಾದಶಿಯನ್ನು ಮಾಡಿ ಜಾಗರಣೆ ಮಾಡಿ ಸತ್ತಿದ್ದಾನೆ. ಅದರಿಂದಾಗಿ ಇವನ ಎಲ್ಲ ಪಾಪಗಳು ಪರಿಹಾರ ಆಯಿತು ಅಂತೇಳಿ. ಇವನು ಮಾಡಿದ ಪಾಪ ಎಲ್ಲ ಅಥವಾ ಇವನಿಗೆ ಪ್ರಜೆಗಳಿಂದ ಬಂದ ಪಾಪ ಎಲ್ಲ ಈ ಏಕಾದಶಿಯ ಜಾಗರಣೆ ಉಪವಾಸದಿಂದಾಗಿ ಹೊರಟೋಗಿದೆ. ಅದಕ್ಕಾಗಿ ಇವನಿವಾಗ ಪರಿಶುದ್ಧನಾಗಿದ್ದಾನೆ ಅಂತ ಹೇಳ್ತಾರೆ. ಅದನ್ನು ಕೇಳಿದ್ದು ಕೂಡಲೇ ಯಮಧರ್ಮ ಬಹಳ ಆಶ್ಚರ್ಯಪಟ್ಟ. ನೋಡ್ತಾ ಇದ್ದಾಗೆ ಇವನು ದಿವ್ಯವಾದ ರೂಪ ತೊಟ್ಟವನಾದಂತೆ. ಇವನಿಗೆ ಯಮಧರ್ಮ ನಮಸ್ಕಾರ ಮಾಡಿದ್ದಂತೆ, ಅಂದರೆ ಲೋಕದಲ್ಲಿ ತಿಳಿಸ್ಲಿಕ್ಕೋಸ್ಕರ. ಅಷ್ಟು ಮಾತ್ರ ಅಲ್ಲ, ತಾನು ಹೇಳ್ತಾನೆ ತನ್ನ ಯಮಭಟರಿಗೆ, ನೋಡಿ ನಾವು ಇನ್ನು ಮುಂದೆ ನಿಮಗೆ ಆದೇಶವನ್ನು ಮಾಡ್ತಾ ಇದ್ದೇನೆ, ಶೃಣುಧ್ವಂ ಮಧ್ವಚೋ ದೂತಾಹ ಹಿತಂ ವಕ್ಷ್ಯಾಂ ಅನುತ್ತಮಂ, ನಿಮಗೆ ಹಿತಕವಾಗಿ ಹೇಳ್ತಾ ಇದ್ದೇನೆ. ಏನು ಅಂತ ಹೇಳಿದರೆ, ಯೇ ವಿಷ್ಣು ಭಕ್ತಿ ನರತ ಪ್ರಯತ ಕೃತಜ್ಞ ಏಕಾದಶಿ ವ್ರತಪರ ವಿಜಿತೇಂದ್ರಿಯಾಶ್ಚ ನಾರಾಯಣಾಚ್ಯುತ ಹರೇ ಶರಣಂ ಭವೇತಿ
ಸಂತೋ ವದಂತಿ ಸತತಂ ತರಸಾ ತ್ಯಜಧ್ವಂ. ಯಾರು ವಿಷ್ಣುವಿನಲ್ಲಿ ಭಕ್ತಿಯನ್ನು ಮಾಡ್ತಾ ವಿಷ್ಣುವಿನಲ್ಲೇ ಆಸಕ್ತರಾಗಿ ಕೃತಜ್ಞರಾಗಿದ್ದುಕೊಂಡು ಏಕಾದಶಿ ವ್ರತಪರರಾಗಿದ್ದಾರೆ, ಅಂದರೆ ಏಕಾದಶಿ ವ್ರತವನ್ನು ತಪ್ಪದೇ ಮಾಡ್ತಾ ಇದ್ದಾರೋ, ಇಂದ್ರಿಯ ನಿಗ್ರಹ ಉಳ್ಳವರಾಗಿದ್ದಾರೋ, ಮತ್ತು ಯಾವಾಗಲೂ ನಾರಾಯಣ ಅಚ್ಯುತ ಕೃಷ್ಣ ಅಂತ ಹೇಳ್ತಾ ಇದ್ದಾರೋ ಅಂಥವರನ್ನು ಬಿಟ್ಬಿಡಿ ಅಂತ ಹೇಳ್ತಾರೆ. ಯಮ ಬಿಟ್ಬಿಡಿ ಅಂಥವ್ರ ಸುದ್ದಿಗೆ ಹೋಗಬಾರ್ದು ನೀವು ಅಂತ ಹೇಳಿ ತಾನು ಇನ್ನೂ ಅನೇಕ ಇಂಥ ಆದೇಶಗಳನ್ನು ಮಾಡ್ತಾನೆ, ಅವರನ್ನು ಕರ್ಕೊಂಡೇ ಬರಬಾರ್ದು ಅಂತ. ಅದನ್ನು ಕೇಳಿ ನನಗೆ ತುಂಬ ಪಶ್ಚಾತ್ತಾಪ ಆಯಿತು. ನಾನು ಈ ರೀತಿ ಮಾಡಿದ್ನಲ್ವ, ಏಕಾದಶಿ ಮಾಡಲಿಲ್ವಲ್ಲ ನಾನು ಅಂತ ಪಶ್ಚಾತ್ತಾಪ ಆಯಿತು. ಆ ಪಶ್ಚಾತ್ತಾಪದಿಂದಾಗಿ ನನ್ನ ಎಲ್ಲ ಪಾಪಗಳು ಹೋಯಿತು. ಅದರಿಂದಾಗಿ ನಾನು ಪುಣ್ಯಲೋಕದಲ್ಲಿ ವಾಸ ಮಾಡಿ ಅನೇಕ ವರ್ಷಗಳ ಕಾಲ ಆಮೇಲೆ ಹೀಗೆ ಹುಟ್ಟಿ ಬಂದರೂ ಕೂಡ ನನಗೆ ಅದರ ಸ್ಮರಣೆ ಇದೆ. ಏಕಾದಶಿ ವ್ರತದ ಪ್ರಭಾವದಿಂದಾಗಿ ಮಹಾ ನರಕಕ್ಕೆ ಬೀಳ್ತಾ ಇರಬೇಕಾಗಿದ್ದ ನಾನು ಅದರಿಂದ ಬಚಾವಾಗಿ ಸ್ವರ್ಗ ಸೇರಿದೆ, ಪುಣ್ಯಲೋಕಗಳನ್ನು ಸೇರಿದೆ. ಅದಕ್ಕೆ ನಾನು ಅದನ್ನು ಎಲ್ರಿಗೂ ಹೇಳ್ತೇನೆ ಅಂತ ಹೇಳಿ ಆ ಭದ್ರಶೀಲ ಗಾಲವನಿಗೆ ಹೇಳ್ತಾರಂತೆ. ಅಂದರೆ ಇದು ಬೃಹನ್ನಾರದೀಯ ಪುರಾಣದಲ್ಲಿ ಬರುವಂತಹ ಕಥೆ. ಹೀಗೆ ಈ ಏಕಾದಶಿ ಅನ್ನುವಂಥದ್ದು ನಮ್ಮ ಪಾಪವನ್ನೆಲ್ಲ ಪರಿಹರಿಸಿ ಪುಣ್ಯವನ್ನು ತಂದುಕೊಡುತ್ತದೆ ಅಂತ ಹೇಳ್ತಾ, ಇಂತಹ ಏಕಾದಶಿ ನಾಡಿದ್ದು ಜುಲೈ 21ನೇ ತಾರೀಕು ಸೋಮವಾರದಂದು ಬರ್ತಾ ಇದೆ. ಅದರ ಹಿಂದಿನ ದಿನ ಭಾನುವಾರ, ಅವತ್ತು ದಶಮಿಯ ಆಚರಣೆ, ಸೋಮವಾರ ಏಕಾದಶಿ ಆಚರಣೆ, ಮಂಗಳವಾರ 22ನೇ ತಾರೀಕು ಅವತ್ತು ಬೆಳಗ್ಗೆ 6 ಗಂಟೆ 15 ನಿಮಿಷದ ನಂತರ ಅಥವಾ 10 ನಿಮಿಷದ ನಂತರ ಆಹಾರವನ್ನು ಸ್ವೀಕಾರ ಮಾಡಬಹುದು. ಅದಕ್ಕಿಂತ ಮುಂಚಿತವಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿಕೊಂಡು ನಂತರ ಆಹಾರವನ್ನು ಸ್ವೀಕಾರ ಮಾಡಿ ಈ ಏಕಾದಶಿ ವ್ರತವನ್ನು ಶ್ರೀಧರ ರೂಪಿ ಭಗವಂತನಿಗೆ ವಿಶೇಷವಾಗಿ ನಾವು ಅರ್ಪಣೆಯನ್ನು ಮಾಡಿದರೆ ಈ ಏಕಾದಶಿಯನ್ನು ಮಾಡಿದ್ದು ಸಾರ್ಥಕವಾಗ್ತದೆ. ಹೀಗೆ ಹೇಳ್ತಾ ಪ್ರತಿ ಬಾರಿ ನಾವು ನೋಡುವಂತೆ ಪುಂಡರೀಕಾಕ್ಷ ಸ್ತೋತ್ರ ಅಥವಾ ಚಿದಂತೆ ಸ್ತೋತ್ರ ಇದು ನಾವು ಪ್ರತಿದಿನವೂ ಪೂಜೆ ಆದಮೇಲೆ ಹೇಳಬೇಕಾದದ್ದು ಅಂತ. ಯಾಕಂದರೆ ತುಂಬ ಒಳ್ಳೆಯ ಪ್ರಾರ್ಥನೆ, ಅಂಥ ಪ್ರಾರ್ಥನೆಗಳನ್ನು ನಾವು ನೋಡ್ಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಈ ಬಾರಿ ಜನ್ಮ ಮೃತ್ಯುಜರಾ ವ್ಯಾಧಿ ದುಃಖ ಸಂತಪ್ತ ದೇಹಿನಂ ಪಾಲಯ ಶುದೃಷಾ ದೇವ ತವ ಕಾರುಣ್ಯ ಗರ್ಭಯ. ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳೋದು, ಸ್ವಾಮಿ ನನ್ನನ್ನು ನೀನೇ ರಕ್ಷಣೆ ಮಾಡಬೇಕು ಅಂತ, ಬೇಗ ರಕ್ಷಣೆ ಮಾಡು ನನ್ನನ್ನು, ಆಶು ಬೇಗ. ಯಾಕಂತ ಹೇಳಿದರೆ ಆಯುಷ್ಯ ಕಡಿಮೆ ಇದೆ. ಅದಕ್ಕೋಸ್ಕರ ನೀನು ತಡ ಮಾಡಿದೆ ಅಂತ ಹೇಳಿದರೆ ಆಯುಷ್ಯ ಮುಗಿದು ಹೋಗ್ತಾ ಇರ್ತದೆ. ಹೇಗೆ ನನ್ನನ್ನು ರಕ್ಷಣೆ ಮಾಡಬೇಕು ಅಂದರೆ ಕಾರುಣ್ಯ ಗರ್ಭಯ, ನಿನ್ನೊಳಗೆ ಕರುಣೆ ಅನ್ನೋದೊಂದು ಕೂತಿದೆಯಲ್ವ, ನಿನ್ನ ಒಡಲಲ್ಲಿ ಕರುಣೆ ಅನ್ನೋದಿದೆ. ಆ ಕರುಣೆಯಿಂದಾಗಿ ನನ್ನ ರಕ್ಷಣೆ ಮಾಡು ಅಂತ ಹೇಳಿದರೆ, ರಕ್ಷಣೆ ಮಾಡು ಅಂತ ಹೇಳಲಿಕ್ಕೆ ನನ್ನಲ್ಲಿ ಏನೂ ಬಂಡವಾಳ ಇಲ್ಲ. ನಾನೇನು ಯಾವುದೇ ಪುಣ್ಯ ಮಾಡಿದವನಲ್ಲ, ನಿನ್ನಲ್ಲಿ ಅಂಥ ಭಕ್ತಿ ಮಾಡುವವನು ಅಲ್ಲ, ಸದಾಚಾರಿಯೂ ಅಲ್ಲ, ಮತ್ತು ದುರಾಚಾರಿಯಾಗಿರುವವನು, ಮತ್ತು ನಿನ್ನಲ್ಲಿ ಭಕ್ತಿ ಇಲ್ಲದೇ ಇರುವಂಥವನು. ಆಗಿದ್ದವನಾದರೂ ಕೂಡ ನಿನ್ನನ್ನು ನಾನು ಶರಣು ಹೊಂದಿದ್ದೇನೆ, ನನ್ನನ್ನು ರಕ್ಷಣೆ ಮಾಡುವಂಥ. ಯಾಕೆ ಅಂತ ಹೇಳಿದ್ರೆ ಪಾಪದ ಫಲವಾಗಿಯೇ ಮತ್ತೆ 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 ಹುಟ್ಟಿ ಬರ್ತಾ ಇದ್ದೇನೆ. ಇಲ್ಲಿ ಜನ್ಮ ಅಂದರೆ ಮತ್ತೆ ಮತ್ತೆ ಹುಟ್ಟಿ ಬರುವುದು. ಯಾಕಂದರೆ ಈ ಹುಟ್ಟೇ ಒಂದು ತಾಪತ್ರಯ. ಹುಟ್ಟಿನಿಂದಲೇ ನಮ್ಮ ಎಲ್ಲ ತಾಪತ್ರಯಗಳು ಹುಟ್ಟುಕೊಳ್ಳೋದು. ಅದರಿಂದಾಗಿ ಈ ಹುಟ್ಟೇ ಇಲ್ಲ ಅಂತೇಳಿದರೆ ಎಲ್ಲ ತಾಪತ್ರಯಗಳೇ ಇಲ್ಲ. ಅದಕ್ಕೆ ಈ ಹುಟ್ಟಿನಿಂದ ನನ್ನನ್ನು ಪಾರು ಮಾಡು. ಮತ್ತೆ ಮತ್ತೆ ಹುಟ್ಟಿ ಇಲ್ಲಿ ಒದ್ದಾಡ್ತಾ ಇದ್ದೇನೆ. ಯಾಕಂದರೆ ಹುಟ್ಟಿನಿಂದಲೇ ಸಾವು ತಾನೆ, ಹುಟ್ಟಿಲ್ಲ ಅಂದರೆ ಸಾವಿಲ್ಲ. ಅದೇ ರೀತಿ ಮೃತ್ಯು, ಸಾವು ಇನ್ನೊಂದು ತಾಪತ್ರಯ. ಮನುಷ್ಯ ಜೀವನದಲ್ಲಿ ಹೆದರುವುದೇ ಸಾವಿಗಾಗಿ ಅಲ್ವಾ. ಸಾವಿನಿಂದಾಗಿ ಉಳಿದದ್ದೆಲ್ಲದರ ಭಯ. ಅದೇ ರೀತಿ ಮುಪ್ಪು, ಅದು ಯಾರಿಗೂ ಬೇಡವಾದ ಇನ್ನೊಂದು ವಸ್ತು. ರೋಗ ಯಾರಿಗೂ ಬೇಡವಾದ ವಸ್ತು. ಆದರೆ ಇದೇ ನನ್ನಲ್ಲಿ ಬಂದು ಕೂತಿದೆ, ಮುಪ್ಪು ಆವರಿಸಿಕೊಂಡಿದೆ. ಅದಕ್ಕೋಸ್ಕರ ಏನು ಅಂತ ಹೇಳಿದ್ರೆ, ಮುಪ್ಪಿನಿಂದಾಗಿ ಮುದಿತನದಿಂದಾಗಿ ಒಂದಲ್ಲ ಒಂದು ರೋಗ ರುಜಿನಗಳು, ದೇಹದಲ್ಲಿ ಬಲ ಇಲ್ಲ, ವೀಕ್ನೆಸ್ಸು, ಮನೆಯಲ್ಲಿ ಹೇಳಿದ ಕೇಳುವುದಿಲ್ಲ, ಮಾನಸಿಕವಾದ ನೆಮ್ಮದಿ ಇಲ್ಲ, ದೈಹಿಕವಾದ ನೆಮ್ಮದಿ ಇಲ್ಲ. ಈ ರೀತಿ ದುಃಖ ಸಂತಪ್ತ ದೇಹಿನಂ, ತುಂಬ ದುಃಖದಿಂದ ನಾನು ಒದ್ದಾಡ್ತಾ ಇದ್ದೇನೆ ಸ್ವಾಮಿ. ಅಂತಹ ನನ್ನನ್ನು ನೀನೇ ರಕ್ಷಣೆ ಮಾಡಬೇಕು. ಯಾವುದರಿಂದ? ಕೇವಲ ನಿನ್ನ ಕರುಣೆಯಿಂದ, ಇನ್ಯಾವುದರಿಂದಲೂ ಅಲ್ಲ. ಆ ಕರುಣೆಯಿಂದ ನನ್ನನ್ನು ರಕ್ಷಣೆ ಮಾಡು. ಏನು ಬೇಡ, ನೀನು ರಕ್ಷಣೆ ಮಾಡಬೇಕು ಅಂದರೆ ಕಷ್ಟ ಇಲ್ಲ. ಮತ್ತೇನು ಅಂತ ಹೇಳಿದ್ರೆ, ದೃಶ ದೇವ ಪಾಲಯ,
ಅಂತ ಹೇಳಿದ್ರೆ ನಿನ್ನ ದೃಷ್ಟಿಯಿಂದ ಒಮ್ಮೆ ನನ್ನನ್ನು ನೋಡು ಸ್ವಾಮಿ ಅಂತ. ಕರುಣಾಪೂರ್ಣ ದೃಷ್ಟಿಯಿಂದ ಒಮ್ಮೆ ನನ್ನನ್ನು ನೋಡಿದೆಯಾ ಅಂತ ಹೇಳಿದ್ರೆ ಅದೇ ನಿನ್ನ ರಕ್ಷಣೆ. ಯಾಕಂದರೆ ಆ ದೇವರ ಕೃಪಾದೃಷ್ಟಿ ಬಿತ್ತು ಅಂತ ಹೇಳಿದ್ರೆ ಮತ್ತವನು ರಕ್ಷಿಸಲ್ಪಟ್ಟ ದೇವರಿಂದ ಅಂತ ಅರ್ಥ. ಅಥವಾ ಇನ್ನೊಂದೇನು ಅಂತ ಹೇಳಿದ್ರೆ ದೃಶಾಪಾಲಯ ಅಂತ ಹೇಳಿದ್ರೆ ಇಲ್ಲಿ ದೃಕ್ ಅಂತ ಹೇಳಿದ್ರೆ ಜ್ಞಾನವೂ ಕೂಡ ಹೌದು. ನಿನ್ನ ಜ್ಞಾನವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡು. ಯಾಕೆ ಅಂತ ಹೇಳಿದರೆ ದೇವರು ನನ್ನನ್ನು ರಕ್ಷಿಸಬೇಕು ಅಂತ ಹೇಳಿದ್ರೆ ದೇವರಲ್ಲಿ ನಾನು ಭಕ್ತಿ ಮಾಡಬೇಕು. ಆ ಭಕ್ತಿ ಮಾಡಬೇಕು ಅಂದರೆ ದೇವರ ಜ್ಞಾನ ಬೇಕು. ಅಂದರೆ ದೇವರು ಎಷ್ಟು ದೊಡ್ಡವನಿದ್ದಾನೆ ಅವನ ಹಿರಿಮೆ ಗೊತ್ತಾದಾಗ ಮಾತ್ರ ನಮಗೆ ಆ ದೇವರಲ್ಲಿ ಭಕ್ತಿ ಬರ್ತದೆ. ಅಂದರೆ ಅವನಲ್ಲಿ ಅಟ್ಯಾಚ್ಮೆಂಟ್ ಬರ್ತದೆ. ಎಷ್ಟು ಒಳ್ಳೆಯವನಿದ್ದಾನಪ್ಪ ದೇವರು, ಎಷ್ಟು ದೊಡ್ಡವನಿದ್ದಾನಪ್ಪ, ಈ ರೀತಿ. ಅದಕ್ಕೋಸ್ಕರ ಆ ಜ್ಞಾನವನ್ನು ಕೊಟ್ಟು ನನ್ನನ್ನು ಉದ್ಧರಿಸು, ಜ್ಞಾನವನ್ನು ಕೊಟ್ಟು ನನ್ನನ್ನು ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡುವುದು ಈ ಶ್ಲೋಕ. ಆದರೆ ಮತ್ತು ಮುಂದಿನ ಶ್ಲೋಕದಲ್ಲಿ ಇಂದ್ರಿಯಾಣಿ ಮಯಾ ಜೇತುಮಶಕ್ಯಂ ಪುರುಷೋತ್ತಮ ಶರೀರಂ ಮಮ ದೇವೇಶ ವ್ಯಾಧಿಭಿ ಪರಿಪೀಡಿತಂ. ನಮ್ಮ ಅಳಲನ್ನು ತೋಡ್ಕೊಳ್ಳುವಂಥದ್ದು. ಅಂದರೆ ನಾವು ಯಾವ ರೀತಿ ವೀಕ್ ಆಗಿದ್ದೇನೆ, ದುರ್ಬಲನಾಗಿದ್ದೇನೆ ಅದನ್ನು ಹೇಳ್ತಾ ಇರುವಂಥದ್ದು. ಸ್ವಾಮಿ ಹೇ ಪುರುಷೋತ್ತಮನೇ ಅಂತ ಹೇಳಿದರೆ ನಾವೆಲ್ಲರೂ ಪುರುಷರು. ಅಂದರೆ ಪುರುಷರಲ್ಲಿ ಸೇರಿರುವಂಥವರು, ಕ್ಷರಪುರುಷ ಅಕ್ಷರ ಪುರುಷ ಅಂದರೆ ನಾಶವಾಗುವಂಥವರೊಂದವರು, ಅಂಥ ಪುರುಷರು ನಾವು. ಆದರೆ ನೀನು ನಮ್ಮನ್ನೆಲ್ಲ ಮೀರಿ ನಿಂತಿರುವ ಪುರುಷೋತ್ತಮ ನೀನು. ಅದರಿಂದಾಗಿಯೇ ನಮಗೆ ಇರುವ ಯಾವ ತಾಪತ್ರಯವೂ ನಿನಗಿಲ್ಲ, ನಮಗಿರುವ ಯಾವ ಕಷ್ಟವೂ ನಿನಗಿಲ್ಲ. ಅದಕ್ಕೆ ನೀನು ಉತ್ತಮ ಪುರುಷೋತ್ತಮನಾಗಿರುವಂಥವನು. ಅಷ್ಟು ಮಾತ್ರ ನಮ್ಮ ಎಲ್ಲ ತಾಪತ್ರಯವನ್ನು ಪರಿಹರಿಸುವವನು ನೀನು, ಪರಿಹಾರ ಮಾಡುವವನು ನೀನು. ಅದರಿಂದಾಗಿ ನೀನು ಪುರುಷೋತ್ತಮ ಅಂತ. ಸ್ವಾಮಿ ಇಂದ್ರಿಯಾಣಿ ಮಯಾ ಜೇತು ಅಶಕ್ಯಂ. ಈ ಜೀವನದಲ್ಲಿ ನಾನು ಹಿಂದೆ ಹೇಳಿದಾಗೆ ನಾನಾ ವಿಧವಾದ ಪಾಪ ಕಷ್ಟಕ್ಕೆ ತುತ್ತಾಗ್ತಾ ಇದ್ದೇನೆ. ಅದಕ್ಕೇನು ಕಾರಣ ಅಂದರೆ ಇಂದ್ರಿಯಗಳ ಮೇಲೆ ಹತೋಟಿ ಇಲ್ಲ. ಯಾವ ಇಂದ್ರಿಯದ ಮೇಲೂ ಹತೋಟಿ ಇಲ್ಲ. ಮನಸ್ಸು ನಾನು ಹೇಳಿದಾಗ ಕೇಳಲ್ಲ, ಮತ್ತು ಮನಸ್ಸು ಹೇಳಿದಾಗೆ ನಾನು ಕೇಳ್ತಾ ಇದ್ದೇನೆ. ಅದೇ ರೀತಿ ಕಣ್ಣು ಕಿವಿ ಎಲ್ಲ ಇಂದ್ರಿಯಗಳು ಅದು ಇಚ್ಛೆ ಬಂದಾಗ ವರ್ತಿಸ್ತಾ ಇರ್ತದೆ. ಅಂದರೆ ಕಣ್ಣು ಯಾವುದೋ ನೋಡ್ತದೆ, ಅದು ಯಾವ್ದು ನೋಡ್ತದೆ ಅದನ್ನು ನಾನು ನೋಡೋದು. ಕಿವಿ ಎಲ್ಲವನ್ನು ಕೇಳಬೇಕು ಅಂತ ಇಚ್ಛೆ ಪಡ್ತಾ ಇರ್ತದೆ. ಅಂದರೆ ಯಾವ ಇಂದ್ರಿಯದ ಮೇಲೂ ನನಗೆ ನಿಯಂತ್ರಣವೇ ಇಲ್ಲ. ಬಾಯಿಯ ಮೇಲೆ ನಿಯಂತ್ರಣ ಇಲ್ಲ. ಬಾಯಿಯ ನಿಯಂತ್ರಣ ಅಂದರೆ ಎರಡು, ಒಂದು ಮಾತಿನ ಮೇಲೆ ನಿಯಂತ್ರಣ ಇಲ್ಲ, ಯದ್ವಾ ತದ್ವಾ ಮಾತಾಡೋದು. ನಾಲಿಗೆಯಲ್ಲಿ ನಿಯಂತ್ರಣ ಇಲ್ಲ. ಬಾಯಿ ರುಚಿ ಅಂದರೆ ಇದೇ ತಿನ್ನಬೇಕು ಅಂತಿಲ್ಲ, ಸಿಕ್ಕಿದ್ದೆಲ್ಲ ತಿನ್ನುವುದೇ, ರುಚಿಯಾಗಿದ್ದೆಲ್ಲ ತಿನ್ನುವುದೇ. ಈ ರೀತಿ ಯಾವ ಇಂದ್ರಿಯವೂ ನಾನು ಹೇಳೋದಕ್ಕೆ ಕೇಳ್ತಾ ಇಲ್ಲ. ಆ ರೀತಿ ನಾನು ಆಗಿಬಿಟ್ಟಿದ್ದೇನೆ ಸ್ವಾಮಿ. ಇಂದ್ರಿಯಾಣಿ ಮಯ ಜೇತುಮಶಕ್ಯಂ, ಗೆಲ್ಲಿಕ್ಕಾಗ್ತಾ ಇಲ್ಲ. ಆದರೆ ಇಂದ್ರಿಯಗಳನ್ನು ಗೆಲ್ಲದೆ ನಾನು ಉದ್ಧಾರ ಆಗೋಲ್ಲ. ಅದರಿಂದಾಗಿಯೇ ಶರೀರಂ ಮಮ ದೇವೇಶ ವ್ಯಾಧಿಭೀ ಪರಿಪೀಡಿತಂ. ಈ ಶರೀರ ನಂದು ವ್ಯಾಧಿಭೀ, ಒಂದು ರೋಗ ಅಲ್ಲ, ಅನೇಕ ರೋಗಗಳಿಗೆ ತುತ್ತಾಗಿದೆ. ಹಿಂದೆ ಹೇಳಿತು ಜರ ವ್ಯಾಧಿಯಿಂದ ಸಾಮಾನ್ಯವಾಗಿ, ಇದು ಸಾಮಾನ್ಯ ವಿಶೇಷವಾಗಿ ಅನೇಕ ರೋಗಗಳಿಗೆ ತುತ್ತಾಗಿದೆ ಈ ದೇಹ. ಒಂದಲ್ಲ ಎರಡಲ್ಲ. ಕಾರಣ ಏನು ಅಂತ ಹೇಳಿದರೆ ಇಂದ್ರಿಯ ನಿಗ್ರಹ ಇಲ್ಲದೆ ಮನುಷ್ಯ ಎಲ್ಲ ರೋಗಗಳನ್ನು ತಾನು ಆವಾಹನೆ ಮಾಡಿಕೊಳ್ಳೋದು, ತನ್ನೊಳಗೆ ತಂದ್ಕೊಳ್ಳೋದು. ಯಾಕಂತ ಹೇಳಿದರೆ ಇಂದ್ರಿಯ ನಿಗ್ರಹ ಇಲ್ಲದೆ. ಮಾನಸಿಕ ರೋಗಗಳಿರ್ಬೋದು, ದೈಹಿಕ ರೋಗಗಳಿರ್ಬೋದು, ಎಲ್ಲ ರೋಗಗಳಿಗೂ ಕಾರಣ ಇಂದ್ರಿಯ ನಿಗ್ರಹ ಇಲ್ಲದೆ ಇರೋದು. ಆ ರೀತಿ ಆಗಿದೆ ನನಗೆ. ನಾನಾ ವ್ಯಾಧಿಗಳಿಂದ ರೋಗಗಳಿಂದ ನಾನು ಪರಿಪೀಡಿತಂ. ಪರಿಪೀಡಿತಂ ಅಂತ ಹೇಳಿದ್ರೆ, ಪೀಡಿತಂ ಅಂತ ಹೇಳಿದ್ರೆ ಸಾಕು ಅಂತ ಹೇಳಿದ್ರೆ ನಾನು ಬಾಧಿಸಲ್ಪಡ್ತಾ ಇದ್ದೇನೆ. ಆದರೆ ಇಲ್ಲಿ ಪರಿಪೀಡಿತಂದು ಸುತ್ತುವರಿದು ನನ್ನನ್ನು ಪೀಡಿಸ್ತಾ ಇದ್ದಾವೆ ಅವುಗಳು. ಸ್ವಲ್ಪ ಅಲ್ಲ, ಸುತ್ತುವರಿದು ಪೀಡಿಸ್ತಾ ಇದ್ದಾವೆ ನನ್ನನ್ನು. ಅಂದರೆ ಯಾವಾಗಲೂ ಸುತ್ತುವರಿದು ಪೀಡಿಸ್ತಾ ಇದ್ದಾವೆ. ಅದರಿಂದಾಗಿ ಜೀವನದಲ್ಲಿ ನೆಮ್ಮದಿಯೇ ಇಲ್ಲ, ಜೀವನದಲ್ಲಿ ಸುಖವೇ ಇಲ್ಲ. ಆ ರೀತಿ ಒಂದು ರೀತಿ ಇದೇ ನರಕ ಆಗಿದೆ ನನಗೆ. ಅಂಥ ನನ್ನನ್ನು ಉದ್ಧಾರ ಮಾಡು ಸ್ವಾಮಿ ಅಂತ ಆ ಭಗವಂತನ ಬಳಿ ನಾವು ಮಾಡಿಕೊಳ್ಳುವಂತಹ ಅತ್ಯಂತ ಸೂಕ್ತವಾದ ಪ್ರಾರ್ಥನೆಯನ್ನು ಈ ಪುಂಡರೀಕಾಕ್ಷ ಸ್ತೋತ್ರ ತಿಳಿಸ್ಕೊಂಡು ಹೋಗ್ತದೆ. ಮುಂದೆ ಏನು ಹೇಳ್ತದೆ ಅನ್ನೋದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.